ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಇವ್ರು ಮೊದಲೇ ಹೇಳಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದಕ್ಕೆ 3 ಜನನ ಸೆಲೆಕ್ಟ್ ಮಾಡ್ತೀವಿ ಅಂತ. ಈಗ ಇಷ್ಟು ಜನದಲ್ಲಿ 3 ಸೆಲೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಥರ ಟಾಸ್ಕ್ ಕೊಡ್ತಾ ಇದ್ದಾರೆ ನಾವೆಲ್ಲ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮತ್ತೊಂದು ಪ್ರೋಮೋ ನೋಡಿದೆ. ಅಲ್ಲವ್ರು ಕೊಟ್ಟಿರೋ ಟಾಸ್ಕ್ನ ಆಡೋದಕ್ಕೆ ಅವ್ರ ಟೀಮ್ ಅವರೇ ಸೆಲೆಕ್ಟ್ ಮಾಡಬೇಕು. ಯಾರು ಅರ್ಹರಿದ್ದಾರೆ ಇದನ್ನು ಅವರು ಸೆಲೆಕ್ಟ್ ಮಾಡಬೇಕು. ಯಾರು ಆಡಬೇಕು ಯಾರು ಆಡ್ಕೊಡ್ದು ಅಂತ. ಈಗ ಈ ಪ್ರೋಮೋನ ನೋಡ್ತಿದ್ರೆ ಗೊತ್ತಾಗ್ತಿದೆ. ಪೂರ್ಣಿಮಾ ಟೀಮಲ್ಲಿರೋ ದೀಕ್ಷಿತ್ತು ಅವ್ರ ಟೀಮ್ ಲೀಡರ್ನೇ ಅಂದರೆ ಪೂರ್ಣಿಮಾನ ಆ ಟಾಸ್ಕ್ ಆಡೋದಕ್ಕೆ ಇವ್ರು ಸೂಕ್ತರಲ್ಲ ಅಂತ. ಅಲ್ಲೊಂದು ಸ್ಕೆಚ್ ಪೆನ್ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟು ಮಾರ್ಕ್ ಹಾಕ್ತಿದ್ದಾನೆ ಹಣೆ ಮೇಲೆ. ಒಂದು ರೆಡ್ ಕಲರ್ ಸ್ಕೆಚ್ ಪೆನ್ ಕೊಟ್ಟಿದ್ದಾರೆ, ಇನ್ನೊಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಕೊಟ್ಟಿದ್ದಾರೆ. ಅವರು ಟಾಸ್ಕ್ ಆಡಿಸ್ಬೇಕಂದ್ರೆ ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ಬರೀಬೇಕು. ಇಲ್ಲ ಅವ್ರು ಟಾಸ್ಕ್ ಆಡೋದಕ್ಕೆ ಇವ್ರು ಸೂಕ್ತ ಅಲ್ಲ ಅಂದರೆ ರೆಡ್ ಸ್ಕೆಚ್ ಪೆನ್ನಲ್ಲಿ ಬರೀಬೇಕು. ಅವ್ರ ಟೀಮಲ್ಲಿರೋ ದೀಕ್ಷನು ಪೂರ್ಣಿಮಾಗೆ ಆಡ್ಕೊಡ್ದು ಅಂತ ಕೊಡ್ತಿದ್ದಾಳೆ. ಅವಳು ಅದಕ್ಕೆ ಕೊಡ್ತಾ ಇರೋ ಕಾರಣ ಏನು ಅಂದರೆ ಅವ್ರೇನಾದರೂ ಮಾತಾಡುವಾಗ ಕ್ಲಾರಿಟಿನೇ ಇರಲ್ಲ. ಈ ರೀತಿ ಕಾರಣ ಕೊಡ್ತಿದ್ದಾರೆ. ಮತ್ತು ಕವಿ ಮಂಜು ದೀಕ್ಷಿತಕ್ಕೆ ಕೊಡ್ತಿದ್ದಾನೆ, ಅವನು ಟಾಸ್ಕ್ ಆಡೋದಕ್ಕೆ ಸೂಕ್ತ ಅಲ್ಲ ಅಂತ. ಇನ್ನು ಮತ್ತೊಂದು ಟೀಮಲ್ಲೂ ಇದೇ ಥರ ಟಾಸ್ಕ್ ಕೊಟ್ಟಿದ್ದಾರೆ. ಇನ್ನು ಇವ್ರ ಟೀಮ್ ಏನಂದರೆ ಮೊದಲಿಂದ ನೋಡ್ತಾ ಇದ್ದೀವಿ, ಹೊಂದಾಣಿಕೆನೇ ಇಲ್ಲ. ರಾಜೀವ್ ಗೊಂಡಿ ಟೀಮು ನಾವು ಮೊದಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಸ್ನೇಹ ಕೈಯಲ್ಲಿ ಯಾವ ಟಾಸ್ಕು ಆಡಿಸ್ತಾ ಇಲ್ಲ. ಇನ್ನು ಅವ್ರ ಟೀಮಲ್ಲಿರೋ ಈಶಾ ಮತ್ತು ಸ್ನೇಹ ಅವರಿಬ್ರಿಗೂ ಮೊದಲಿಂದನೂ ಆಗೋದೇ ಇಲ್ಲ. ಈಶಾ ಸ್ನೇಹಗೆ ಸೂಕ್ತ ಅಲ್ಲ ಟಾಸ್ಕ್ ಆಡೋದಕ್ಕೆ ಅಂತ ಕೊಡ್ತಿದ್ದಾಳೆ. ಅದಕ್ಕೆ ಕಾರಣನೂ ಕೊಟ್ಟಿದ್ದಾಳೆ. ಎಂಟರ್ಟೈನಿಂಗ್ ಆಗಿರಲಿ, ಡೈಲಾಗ್ಸು ಆ ರೀತಿ ಏನೂ ಮಾಡಲಿಲ್ಲ. ಫಿಸಿಕಲ್ ಟಾಸ್ಕ್ ಏನಾದರೂ ಆಗಿದ್ದರೆ ನಾನು ಆಚೆ ಇರ್ತಾ ಇದ್ದೆ, ಈ ರೀತಿ ಹೇಳ್ತಿದ್ದಾಳೆ. ಅಂದರೆ ಇವರು ಕೊಟ್ಟಿರೋ ಟಾಸ್ಕ್ ಇವಾಗ ಫಿಸಿಕಲ್ ಟಾಸ್ಕ್ ಅಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ಸ್ನೇಹ ನಾನೇನಾದರೂ ಎಲಿಮಿನೇಟ್ ಆದರೆ ನೀನೇನಾದರೂ ಬರ್ತೀಯಾ ಅಂತ ಕೇಳ್ತಿದ್ದಾಳೆ. ಇದರಿಂದ ಸ್ನೇಹಗೆ ತುಂಬಾ ಬೇಜಾರಾಗಿದೆ ಅಂತ ಅನ್ನಿಸ್ತಿದೆ. ಆ ಟೀಮ್ ಜೊತೆ ಆಟ ಆಡೋಕ್ಕೂ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಮೊದಲಿಂದನೂ ಅವಳ ಕೈಯಲ್ಲಿ ಯಾವುದೇ ಟಾಸ್ಕು ಆಡಿಸ್ತಾ ಇಲ್ಲ. ಅವಳ ಕೈಯಲ್ಲಿ ಇವ್ರೇನು ಟಾಸ್ಕ್ ಆಡಿಸ್ದಿರ ಅವಳ ಸ್ಟ್ರೆಂತ್ ಏನು ಅಂತ ಜನಗಳಿಗೆ ಹೆಂಗೆ ಗೊತ್ತಾಗತ್ತೆ? ನನಗೆ ಆ ಗ್ರೂಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಧನುಷ್ ಮತ್ತು ಈಶಾ ಇವರಿಬ್ಬರು ಫ್ರೆಂಡ್ ಆಗಿದ್ದಾರೆ. ಇನ್ನು ರಾಜೀವ್ ಗೊಂಡಿ ಅಲ್ಲೇ ಒಂದು ಮಾತಾಡ್ತಾರೆ, ಇಲ್ಲೇ ಒಂದು ಮಾತಾಡ್ತಾರೆ. ಇದಕ್ಕೆ ಧನುಷ್ ನಾನು ಇಲ್ಲೊಬ್ಬನೇ ಆಡಕ್ಕೆ ಬಂದಿರೋದು, ಈ ಮಾತನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಎಲ್ಲ ಇದನ್ನೇ ಹೇಳೋದು, ನಾನೊಬ್ಬನೇ ಆಡಕ್ಕೆ ಬಂದಿದ್ದೀನಿ ಅಂತ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇವ್ರು ಗುಂಪುಗಳನ್ನ ಕಟ್ಕೊಳ್ತಾರೆ. ಯಾಕಂದರೆ ಒಂದು ಮನೇಲಿ ಇರ್ತೀವಿ ಅಂದರೆ ಒಬ್ಬೊಬ್ಬರೇ ಇರೋಕ್ಕಾಗಲ್ಲ. ಒಂದಷ್ಟು ಫ್ರೆಂಡ್ಸು ಒಂದಷ್ಟು ಗುಂಪುಗಳು ಇರುತ್ತೆ. ಹಾಗಂತ ನನ್ನ ಫ್ರೆಂಡು ಇವ್ನು ಗೆಲ್ಲಿ ಅಂತಲೂ ಬಿಟ್ಕೊಡಲ್ಲ. ಇವ್ರು ಸಪೋರ್ಟ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದನ್ನೆಲ್ಲ ನಾವು ಮೊದಲಿಂದನೂ ಬಿಗ್ ಬಾಸಲ್ಲಿ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಇವ್ರುಗಳೆಲ್ಲ ಬರಬೇಕಾದ್ರೆ ಏನೇನು ಹೇಳ್ತಾರೆ ಅದನ್ನು ಹೇಳ್ತಾರೆ ಅಷ್ಟೇ. ಆದರೆ ಒಳಗಡೆ ಹೋದ್ಮೇಲೆ ಆ ರೀತಿ ಯಾರೂ ನಡ್ಕೊಳಲ್ಲ. ಇನ್ನು ಇದ್ರ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಸ್ನೇಹ ಅನ್ನೋ ಹುಡುಗಿ ಕೈಯಲ್ಲಿ ಯಾವುದೇ ಟಾಸ್ಕ್ ಆಡಿಸಿಲ್ಲ. ಮತ್ತೆ ಅವಳನ್ನ ಹೊರಗಡೆ ಇಡೋದಕ್ಕೂ ಯಾವುದೇ ಕಾರಣನೂ ಸರಿಯಾಗಿ ಕೊಡ್ತಾನೂ ಇಲ್ಲ. ಒಂದು ಕಡೆ ನೋಡಿದ್ರೆ ಅವಳಿಗೆ ಮೋಸ ಆಗ್ತಿದೆ ಅಂತಾನೆ ಅನ್ಸತ್ತೆ. ಅವಳು ಅಕಸ್ಮಾತ್ ಏನಾದರೂ ಮನೆಗೆ ಹೋದ್ಲು ಅಂದರೆ ಅವಳಿಗೆ ಅನ್ಸತ್ತೆ ನಾನೇನು ಆಡ್ದಿರೋ ಮನೆಗೆ ಬಂದೆ, ನಾನು ಏನು ಅಂತ ತೋರಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮಾತಾಡೋ ಟೈಮಲ್ಲಿ ಮಾತಾಡಬೇಕು, ಜಗಳ ಆಡೋ ಟೈಮಲ್ಲಿ ಜಗಳ ಆಡಲೇಬೇಕು. ನೋಡೋಣ, ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಏನಾಗುತ್ತೆ ನೋಡೋಣ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.